ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ರ್ಯಾಂಡಮ್ ವ್ಲಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾರ್ನಿಂಗ್ ಎದ್ದಿದ್ದರಿಂದ ಯಾವ ಥರ ಕೆಲಸಗಳನ್ನ ಮಾಡ್ತೀನಿ, ಅದೇ ರೀತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್ನ ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಹಸ್ಬೆಂಡ್ಗೂ ಪಾಪುಗೂ ಅಂತ ನಿಮ್ಮ ಜೊತೆ ಫುಲ್ ಡೀಟೇಲ್ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ, ವೆದರ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ. ಬಟ್ ಮಾರ್ನಿಂಗ್ ಡ್ರಿಂಕ್ ನಂದು ಬಂದು ಇಲ್ಲಿ ರೆಡಿ ಆಗ್ತಿದೆ. ಇದನ್ನು ವಿತೌಟ್ ನೀವು ಬೆಲ್ಲ ಕೂಡ ತೊಗೋಬೋದು. ಈ ಒಂದು ಕಷಾಯ ಸ್ವಲ್ಪ ಟೇಸ್ಟಾಗಿರಲಿ, ಬಾಯಿ ಒಂಥರ ಇರ್ತಾಯಿತ್ತು, ಹಾಗಾಗಿ ನಾನು ಈ ರೀತಿ ತೊಗೊಂಡಿದ್ದೀನಿ. ಸೊ ಇದು ಸ್ವಲ್ಪ ಬ್ಲೋಟಿಂಗ್ನ ಕಮ್ಮಿ ಮಾಡುತ್ತೆ. ಇದ್ರ ಜೊತೆಗೆ ನಾವು ಧನಿಯಾದ ಬೀಜ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದು ಸ್ಮೆಲ್ ನಂಗೆ ಸ್ವಲ್ಪ ಇವಾಗ ಆಗ್ತಾಯಿಲ್ಲ ಕೋಲ್ಡ್ ಇರೋದ್ರಿಂದ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಬರೀ ಶುಂಠಿ, ಏಲಕ್ಕಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಸ್ಕಿಪ್ ಮಾಡಬೇಕು, ವೆಯ್ಟ್ ಲಾಸಲ್ಲಿದ್ದೀವಿ. ಬಟ್ ಆದರೂ ನನಗೆ ರುಚಿಗೆ ಸಿಗ್ತಾಯಿಲ್ಲ ಅಂತ ಇದನ್ನು ಕಾಫಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಫಿ ಪೌಡರ್ ಹಾಕ್ಕೊಂಡು ಕುಡಿಯೋಣ ಅಂತ, ಸ್ಮೆಲ್ಲಿಗೆ ಸ್ವಲ್ಪ ಚೆನ್ನಾಗಿ. ಸೊ ರೈಸ್ನ ಚೆನ್ನಾಗಿ ವಾಶ್ ಮಾಡಿ ನೆನೆಯಕ್ಕೆ ಹಾಕಿದ್ದೀನಿ. ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ 5:30ಗಿಂತ. 5:15ಗೆ ಅಲಾರಾಮ್ ಇಡ್ತೀನಿ. ಹಂಗೆ ಹಿಂಗೆ ಅಂತ ಮಾಡಿ ಎದ್ದೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಷ್ಟರೊಳಗೆ 5:30 ಆಗಿಬಿಡುತ್ತೆ. 5:30ಗೆ ಎದ್ದು ಸೊ ರೈಸ್ ಬಡಿಸೋಕ್ಕೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಕುಕ್ಕರಲ್ಲೇ ಬಡಿಸ್ತೀನಿ. ಎಷ್ಟು ಬೇಕು ಕ್ವಾಂಟಿಟಿ ರೈಸ್ ನೋಡಿಬಿಟ್ಟು ಯಾವ ಪಾತ್ರೆಯಲ್ಲಿ ಇಟ್ಟು ನಾನು ಬಡಿಸ್ತೀನಿ ಅನ್ನೋದು ಆಮೇಲೆ ಡಿಸೈಡ್ ಮಾಡ್ಕೊತೀನಿ, ಎಷ್ಟು ರೈಸ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡು. ಇವತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನಮ್ಮ ಡಯೆಟಲ್ಲಿ ನಾನು ಸೇರಿಸ್ಕೊತಾ ಇರ್ತೀನಿ. ಸೊ ಎಗ್ಗು ಒಂದು ಪೋರ್ಷನ್ ಆದರೆ ಸ್ವಲ್ಪ ತರಕಾರಿಗಳೇನಾದರೂ ಒಂದು ಪೋರ್ಷನ್ ಇರಬೇಕು, ಸ್ವಲ್ಪ ರೈಸು. ಸೊ ಇವತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ 5:15ಗೆ ಎದ್ದೆ. ಕುದಿಯೋ ನೀರಲ್ಲಿ ನಾನು ಉದ್ದಿನ ಬೇಳೆನ ನೆನೆ ಹಾಕಿದ್ದೀನಿ. ಹಸ್ಬೆಂಡ್ ವಡೆ ಬೇಕಂದಿದ್ರು ನೈಟು, ನನಗಿದು ನೆನೆಸೋದು ಮರ್ತೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿ ಇದನ್ನು ಹಾಕಿಟ್ಟಿದ್ದೀನಿ. ಇದು 1.5 ಅವರ್ 2 ಅವರ್ಸಲ್ಲಿ ಇದು ಚೆನ್ನಾಗಿ ಇದು ನೆನೆದೋಗ್ಬಿಡುತ್ತೆ ಉದ್ದಿನಬೇಳೆ. ಸೊ ಹಾಗಾಗಿ ಇದನ್ನು ನೆನೆಸಿಟ್ಟಿದ್ದೀನಿ ವಡೆಗೋಸ್ಕರ. ಆಮೇಲೆ ತರಕಾರಿಗಳು ಅಟ್ಲೀಸ್ಟ್ ಡೈಲಿ ಒಂದೊಂದು ತರಕಾರಿಗಳು ಆ್ಯಡ್ ಮಾಡ್ಕೊಳ್ಳೋದು, ಯಾವುದೇ ತರಕಾರಿ ಆಗ್ಬೋದು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಒಂದಿನ ಹಾಗಲಕಾಯಿ ಕೂಡ ನೀವು ಸೇರಿಸ್ಕೋಬಹುದು. ಸೊ ಆರೋಗ್ಯಕ್ಕಿಂತ ಬೇರೆ ಯಾವುದೂ ದೊಡ್ಡ ವಿಷಯ ಅಲ್ವೇ ಅಲ್ಲ. ಆರೋಗ್ಯ ಚೆನ್ನಾಗಿದ್ರೇ ನಿಮಗೆ ಅರ್ನ್ ಮಾಡೋದಕ್ಕಾಗಲಿ, ಏನೇ ಕೆಲಸ ಮಾಡೋದಕ್ಕಾಗಲಿ ನಿಮಗೆ ಚೆನ್ನಾಗಿರುತ್ತೆ. ಸೊ ಇವತ್ತು ಬಂದು ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇಡ್ಲಿಗೆ ಬ್ಯಾಟರ್ ರೆಡಿ ಮಾಡಿದ್ದೀನಿ. ಬ್ಯಾಟರು ಅಷ್ಟೇ ಸುಮಾರು ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ತಿನ್ನಬೇಡಿ. ಮಿನಿಮಮ್ 2 ಡೇಸ್ ಅಷ್ಟೇ. ಸೊ ಆ ಥರ ನೋಡಿಕೊಂಡು ಬ್ಯಾಟರ್ನ ನಾನು ರೆಡಿ ಮಾಡಿ ಇಟ್ಕೊತೀನಿ. ಇವತ್ತೊಂದು ಇಡ್ಲಿ ಮಾಡಿದ್ರೆ ನಾಳೆ ಒಂದು ದೋಸೆ ಕರೆಕ್ಟ್ ಆಗಿಬಿಡುತ್ತೆ. ಸೊ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಇಡ್ಲಿ ಮಾಡ್ತಿರೋದ್ರಿಂದ ಬೇಳೆ ಸಾಂಬಾರು. ಬೇಳೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಬಂದು ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ. ಒಂದು ಕಾಲು ಗ್ಲಾಸು ಹೆಸರು ಬೇಳೆ, ಅರ್ಧ ನಾರ್ಮಲ್ ನಮ್ಮ ತೊಗರಿ ಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಜೀರಿಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಟೊಮೊಟೊ ಹಾಕ್ಕೊಂಡಿದ್ದೀನಿ 2. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೋಬೇಕು, ಹಿಂಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು 2 ವಿಷಲ್ ಬಿಟ್ಬಿಟ್ರೆ ಇದು ಬೆಂದೋಗ್ಬಿಡುತ್ತೆ. ಹಾಗೆ ಒಂದು ಸೈಡಲ್ಲಿ ಎಗ್ಗನ್ನ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ಎಗ್ಗು ಪ್ರೋಟೀನ್, ಬೆಳಗ್ಗೆ ನನಗೆ ಎವ್ರಿಡೇ ಎಗ್ ಬೇಕೇ ಬೇಕು. ಸೊ ಬೆಳಗ್ಗೆಗೆ ಬೇಕಾದಷ್ಟು ಎಗ್ಗನ್ನು ನಾನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸೊ ಎಗ್ಗಲ್ಲೇ ನಮಗೆ ಸಿಗುವಂಥ ಮೋಸ್ಟ್ ಪ್ರೋಟೀನ್ ಸಿಗುತ್ತೆ. ಜಾಸ್ತಿ ಬಂದು ಎಲ್ಲೋ ತಿನ್ನಬಾರ್ದು. ಸೊ ಎಲ್ಲದನ್ನೂ ನಾನು ಒಂದೊಂದು ಕಡೆ ಬೇಯಿಸೋಕೆ ಇಟ್ಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಕಾಫಿ ರೆಡಿ ಆಗಿದೆ. ಕಾಫಿನ ಸ್ವಲ್ಪ ಒಂದು 5-10 ನಿಮಿಷ ಕಾಫಿಗೆ ನಾನು ಟೈಮ್ ತೊಗೊಳ್ತೀನಿ. ಆ ಟೈಮ್ ನಂದು, ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ಬರೋ ಕೆಲಸಗಳು ಮಾಡೋಕ್ಕಾಗಲ್ಲ. ಬಟ್ ಆದರೆ ಆ ಟೈಮನ್ನು ನನಗೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ತಿರುತ್ತೆ. ನಾನು ಕುತ್ಕೊಂಡು ಕುಡಿಯೋದಕ್ಕೆ ಸ್ವಲ್ಪ ಎಲ್ಲದನ್ನ ಈ ರೀತಿ ಇಟ್ಬಿಟ್ಟು ಬಂದಾಗ ಆ ಒಂದು 5 ಮಿನಿಟ್ಸ್ ನನಗೆ ಸಿಗುತ್ತೆ. ಸೊ ಇವರು ಇವಾಗ ಎದ್ದು ಬಿಟ್ಟು ಬಂದಿದ್ದಾರೆ. ಮೀನ್ಸ್ ಅವರು 6 o'clock ಎದ್ದು ಜಿಮ್ಮಿಗೆ ಹೋಗ್ಬಿಡ್ತಾರೆ, 7ಗೆ ಬಂದುಬಿಡ್ತಾರೆ. ಸೊ ಬಂದಿದ್ದ ತಕ್ಷಣ ಅವ್ರಿಗೆ ಸ್ವಲ್ಪ ಟೀ ಕೊಡ್ತೀನಿ ನಾನು. ಮಾರ್ನಿಂಗ್ ಬರೀ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಕುಡಿದು ಹೋಗ್ತಾರೆ. ಬಿಕಾಸ್ ಅವ್ರಿಗೆ ಬಂದು ಎನರ್ಜಿ ಬರಬೇಕು ಅಂತ ಹೇಳಿ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಕುಡಿದು ಹೋಗ್ತಾರೆ. ಸೊ ವಡೆ ಒಂದು ಕಡೆಯಿಂದ ರೆಡಿ ಆಗ್ತಿದೆ. ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಚೂರು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಎಗ್ಗನ್ನ ಬಾಯ್ಲ್ ಮಾಡಿದ್ನಲ್ಲ, ಅದನ್ನ ಲೈಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಬಂದು ಸ್ವಲ್ಪ ಲೈಟಾಗಿ ಆಯಿಲ್ ಹಾಕಿ, ಪೆಪ್ಪರ್ ಜಾಸ್ತಿ ಹಾಕಿ, ಸ್ವಲ್ಪ ಅರಿಶಿನದ ಪೌಡ್ರು, ಖಾರದ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಲೈಟ್ ಎಣ್ಣೆ ಅಷ್ಟೇ, ಬ್ರಷ್ ಇದೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಬೋದು. ಮಾಡಿಬಿಟ್ಟು ಅದನ್ನು ನಾವು ತಿನ್ಬೋದು. ಡೈಲಿ ನನಗೆ ವೈಟ್ ಎಗ್ ತಿಂದು ತುಂಬ ಒಂಥರ ಅನಿಸ್ತಾ ಇರುತ್ತೆ.
ಹಂಗಾಗಿ ಆ ರೀತಿ. ಸೊ ಹಸ್ಬೆಂಡ್ ಸ್ವಲ್ಪ ಟೊಮೊಟೊ ಗೊಜ್ಜು ಖಾರವಾಗಿ ಬೇಕು ಅಂದಿದ್ರು, ಹಾಗಾಗಿ ಬೇಳೆ ಸಾಂಬಾರು ಜೊತೆ ಟೊಮೊಟೊ ಗೊಜ್ಜು ರೆಡಿ ಮಾಡಿದ್ದೀನಿ. ಸೊ ನಮ್ಮ ಮನೇಲಿ ಸ್ವಲ್ಪನೇ ಮಾಡಬೇಕು, ಮತ್ತು ಅದು ಇಟ್ಟರೆ ತಿನ್ನೋಕ್ಕೆ ಯಾರೂ ಇಲ್ಲ. ನಾನು ಹಸ್ಬೆಂಡ್ ಮತ್ತು ಮನೆಗೆ ಹೆಲ್ಪರ್ ಬರ್ತಾರೆ, ಅವ್ರಿಗೆ ಸ್ವಲ್ಪ. ಸೊ ಅವಳು ಸ್ವಲ್ಪನೇ ತಿನ್ನೋದು, ಹಾಗಾಗಿ ವೇಸ್ಟ್ ಮಾಡಬಾರ್ದಂತ ಎಲ್ಲದನ್ನು ಸ್ವಲ್ಪನೇ ನಾನು ಮಾಡ್ತೀನಿ. ಸೊ ವಡೆನೂ ರೆಡಿ ಮಾಡಾಯಿತು. ಲಿಯಾಗೆ ಬಂದು ಮಿಡ್ ಸ್ನ್ಯಾಕಿಗೆ ಬಂದು 2 ವಡೆ ಕೊಟ್ಟು ಕಳಿಸ್ತಾ ಇದ್ದೀನಿ, ಮತ್ತು ಕ್ಯಾರೆಟ್ ತುರಿದು ಹಾಕಿ ಕಳಿಸ್ತಾ ಇದ್ದೀನಿ. ಸೊ ಡೈಲಿ ಅವಳು ಕ್ಯಾರೆಟ್ ತುಂಬಾ ಇಷ್ಟ, ಹಾಗಾಗಿ ಆಲ್ಟರ್ನೇಟಿವ್ ಡೇಸ್ ಕ್ಯಾರೆಟ್ ಫ್ರೂಟ್ಸ್ ಏನಾದರೂ ಒಂದಿರುತ್ತೆ. ಇವಾಗ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಫ್ರೂಟ್ಸ್ ಎಲ್ಲ ಅವಾಯ್ಡ್ ಮಾಡಿಬಿಟ್ಟು ಈ ರೀತಿ ಕೊಡ್ತಾಯಿದ್ದೀನಿ. ಮತ್ತು ವಡೆಯಲ್ಲಿ ಬಂದು ಅವಳಿಗೂ ಅಷ್ಟೇ ಸ್ವಲ್ಪ ಮೆಣಸಿನ್ಕಾಯಿನ ಸಪ್ರೇಟಾಗಿ ಅವಳಿಗೆ ಸ್ವಲ್ಪ ವಡೆಗೆ ಎತ್ತಿಕ್ಬಿಟ್ಟು ಆಮೇಲೆ ಮಿಕ್ಕಿರೋದ್ರಲ್ಲಿ ನಾನು ಮೆಣಸಿನ್ಕಾಯಿನ ಹಾಕ್ತೀನಿ. ಯಾಕಂದರೆ ಮೆಣಸಿನ್ಕಾಯಿ ಬಾಯಿಗೆ ಸಿಕ್ಬಿಟ್ರೆ ಅವಳು ಅದು ಕೂಡ ತಿನ್ನಲ್ಲ. ಸೊ ಹಾಗಾಗಿ ಅವಳಿಗೆ ತುಂಬ ಇಷ್ಟ ವಡೆ ಅಂದರೆ. ಚಿಕ್ಕದಾಗಿ ಮಾಡಿ 2 ವಡೆ ಕೊಟ್ಟಿದ್ದೀನಿ. ಮಧ್ಯಾಹ್ನ ಲಂಚಿಗೆ ರೈಸು, ಸಾಂಬಾರು ಮತ್ತು ಎಗ್ಗನ್ನ ಫ್ರೈ ಮಾಡಿರೋದು ತಿನ್ಕೊತಾಳೆ. ಸೊ ಅವಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ, ಮಿಕ್ಕಿದ್ದು ನಾವು ರೆಡಿ ಮಾಡಬೇಕು. ಸೊ ಅನ್ನನ ನಾನು ಬೇಯಿಸಿ ಬಡಿಸಿಬಿಟ್ಟಿದ್ದೀನಿ. ಅನ್ನನ ಯಾವತ್ತೂ ನಾನು ಬಡಿಸೇ ತಿನ್ನೋದು, ಬಿಕಾಸ್ ಅದನ್ನು ಕುಕ್ಕರಲ್ಲಿ ಇಡಲ್ಲ. ಸೊ ಬೇಳೆ ಸಾಂಬಾರು ಆಗಿದೆ, ಟೊಮೊಟೊ ಗೊಜ್ಜು ಆಗಿದೆ, ಆಮೇಲೆ ಮೊಟ್ಟೆ ಬೇಯಿಸಿ ಫ್ರೈ ಮಾಡೋ ಆಗಿದೆ. ವಡೆ ಸೂಪರಾಗಿ ರೆಡಿಯಾಗಿ ಹೋಯ್ತು. ತುಂಬ ಈಸಿಯಾಗಿ ಮಾಡ್ಬೋದು ನೀವು. ನೈಟಲ್ಲೇ ಮಲಗಬೇಕಾದ್ರೆ ನೆನೆ ಹಾಕಿದ್ರೂ ಓಕೆನೇ. ನೆನೆ ಹಾಕೋದು ಮರ್ತು ಬಿಟ್ಟರೆ ನಾನು ಹೇಳಿರೋ ಐಡಿಯಾನ ಫಾಲೋ ಮಾಡಿ. ಅದರಲ್ಲಿ ಸ್ವಲ್ಪ ಹಿಂಗೆ ಹಾಕಿ ವಡೆ ಮಾಡಬೇಕಾದ್ರೆ, ಯಾಕಂದರೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಅನಿಸುತ್ತೆ, ಅದಕ್ಕೋಸ್ಕರ. ಸೊ ನನ್ನ ಹಸ್ಬೆಂಡ್ಗೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ. ಅವ್ರನ್ನ ಲಿಯನ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಮೇಲೆ ಅವ್ರು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮತ್ತೆ ಅವ್ರು ರೆಡಿಯಾಗಿ ಹೋಗ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ ಮಾತ್ರ ಮಾಡಿಬಿಟ್ಟು ಲಂಚು ಬ್ಯಾಗ್ ರೆಡಿ ಮಾಡಿಕೊಡ್ತೀನಿ. ಕಾಫಿ ಕುಡಿದ್ಬಿಟ್ಟು ಮತ್ತೆ ಅವರು ಆಫೀಸ್ಗೆ ಹೋಗ್ಬಿಡ್ತಾರೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿ, ವಡೆ, ಟೊಮೊಟೊ ಗೊಜ್ಜು ಮತ್ತು ಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಸಾಂಬಾರಲ್ಲೇ ತಿಂದರೆ ಸ್ವಲ್ಪ ಏನೋ ಒಂಥರ ಇರುತ್ತೆ. ನಾನು ಬೇರೆ ಚಟ್ನಿ ಏನಾದರೂ ಮಾಡೋಣ ಅಂದ್ಕೊಂಡೆ, ಬಟ್ ಅವ್ರು ಖಾರವಾಗಿ ಚಳಿ ಇದೆಯಲ್ವಾ, ಮಳೆ ಬೇರೆ ಬರ್ತಾಯಿದೆ, ತುಂಬ ಚಳಿ ಇದೆ, ಸ್ವಲ್ಪ ಖಾರವಾಗಿ ಬಿಸಿಯಾಗಿ ಬೇಕು ಅಂದರು ಟೊಮೊಟೊ ಗೊಜ್ಜು. ಸೊ ಹಾಗಾಗಿ ಅವ್ರಿಗೆ ಟೊಮೊಟೊ ಗೊಜ್ಜು ಖಾರವಾಗಿ ಮಾಡಿಕೊಟ್ಟಿದ್ದೀನಿ. ಸೊ ನನ್ನ ಪ್ಲೇಟ್ ನೋಡಿ 2 ಇಡ್ಲಿ ಅಷ್ಟೇ, ಅದ್ರ ಜೊತೆಗೆ 4 ಎಗ್ ತೊಗೊಂಡಿದ್ದೀನಿ. ಇದರಲ್ಲಿ ಎಲ್ಲೋ ಬಂದು 1 ಎಗ್ಗದು ಮಾತ್ರ ತಿಂತೀನಿ, ಇನ್ನು ಮಿಕ್ಕಿದ್ರಲ್ಲಿ ನಾನು ಎಲ್ಲೋ ತಿನ್ನಲ್ಲ. ಸೊ ತಿಂಡಿಯೆಲ್ಲ ಆದಮೇಲೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಕಾಫಿ ಕೊಟ್ಬಿಡ್ತೀನಿ. ಸ್ಟ್ರಾಂಗಾಗಿ ಒಂದು ಅರ್ಧ ಕಪ್ ಕಾಫಿ ಕುಡಿತೀವಿ ಇಬ್ಬರು. ಸೊ ಏನೇ ಡಯಟಲ್ಲಿ ಏನೇ ಇದ್ದರೂ ಕೂಡ ಅರ್ಧ ಕಪ್ ಕಾಫಿ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಅವ್ರದ್ದು ಲಂಚ್ ಬಾಕ್ಸ್ ರೆಡಿಯಾಗಿದೆ. ಅವ್ರಿಗೆ ಏನೇನು ಕೊಟ್ಟಿದ್ದೀನಿ ಅಂತ ನೋಡೋಣ. ಸೊ ಅವ್ರಿಗೆ ಬಂದು ನಮ್ಮ ಬೇಳೆ ಸಾರು, ಲಿಯಾಗಿ ಸಪ್ರೇಟಾಗಿರೋವಂಥ ಬೇಳೆ ಸಾಂಬಾರು, ಬಿಕಾಸ್ ಅದನ್ನು ನಾನು ಜಸ್ಟ್ ಅದನ್ನು ನಾವು ಬೇಯಿಸ್ತೀವಲ್ಲ, ಅದರಿಂದ ಸ್ವಲ್ಪ ಬೇಳೆ ತೆಗೆದುಬಿಟ್ಟು ಅವಳಿಗೆ ಸಪ್ರೇಟಾಗಿ ಒಗ್ಗರಣೆ ಕೊಡ್ತೀನಿ. ನಮ್ಮದ್ರಲ್ಲಿ ಬಂದು ನಾನೇನು ಮಾಡಿದೆ ಅಂದರೆ, ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮೆಂತ್ಯ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಖಾರವಾಗಿ ನಾನು ಸಪ್ರೇಟಾಗಿ ಫ್ರೈ ಮಾಡಿ ಅದನ್ನು ಹಾಕ್ತೀನಿ. ಸೊ ಹಾಗಾಗಿ ನಮ್ಮದು ಬೇಳೆ ಸಾಂಬಾರು ಡಿಫ್ರೆಂಟ್ ಆಗಿರುತ್ತೆ. ಅವರಿಗೆ ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಬಂದು ಹಸಿ ಕಡಲೆ ಬೀಜ ಬೇಕಂದ್ರೆ ಅದನ್ನು ಕೊಟ್ಟಿದ್ದೀನಿ, ಮತ್ತು ಕ್ಯಾರೆಟ್ ಪಲ್ಯ. ಸೊ ಇಷ್ಟನ್ನೆಲ್ಲ ಕೊಟ್ಟಿದ್ದೀನಿ. ರೈಸು ಕೊಟ್ಟಿದ್ದೀನಿ. ಅವರು ಸ್ವಲ್ಪ ರೈಸ್ ಕಮ್ಮಿ ಆಗಿರುತ್ತೆ. ಅವ್ರನ್ನೆಲ್ಲ ಕಳಿಸಿದ್ಮೇಲೆ ಮತ್ತೆ ನಾನು 9 ಗಂಟೆ 9:10ಕ್ಕೆಲ್ಲ ಜಿಮ್ಮಿಗೆ ಹೋಗ್ಬಿಡ್ತೀನಿ. ಸೊ ನನ್ನ ಟ್ರೈನರ್ ಬಂದು ನನಗೆ ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ವಿತೌಟ್ ಟ್ರೈನರ್ ನಾವೇನು ಮಾಡೋಕ್ಕಾಗಲ್ಲ. ಫಸ್ಟು ಬಂದು 2.5 kg ಅಷ್ಟರ ಡಂಬಲ್ಸಲ್ಲೇ ನಾನು ಎತ್ತುತ್ತಾ ಇದ್ದಿದ್ದು, ಅಷ್ಟು ನನಗೆ ಪವರ್ ಸಿಗ್ತಾ ಇರಲಿಲ್ಲ. ಇವಾಗ 5 ಎತ್ತುತ್ತಾ ಇದ್ದೀನಿ, 10 ಮಾಡ್ತಾಯಿದ್ದೀನಿ. ಸೊ ಹೋಗ್ತಾ ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಚೆನ್ನಾಗಿದೆ. ಸೊ ನನಗೂ ಸ್ವಲ್ಪ ಸ್ಟ್ರಾಂಗ್ ಆಗ್ತೀನಿ ಅಂತ ಫೀಲ್ ಆಗ್ತಿದೆ. ಮಾಡಬೇಕಾದ್ರೂ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಮಾಡ್ತಾ ತುಂಬ ನಮಗೆ ಇಷ್ಟ ಆಗ್ತಾ ಬರುತ್ತೆ. ತುಂಬ ಬೋರೇ ಇಲ್ಲ ಅಂತ ಅಲ್ಲ, ಬಟ್ ನಿಜವಾಗ್ಲೂ ಅದನ್ನು ನಾವು ಎಂಕರೇಜ್ ಮಾಡ್ಕೊಂಡು ನಾವು ಎಕ್ಸಸೈಸ್ ಮಾಡ್ತಾಯಿದ್ರೆ ನಿಜವಾಗ್ಲೂ ನಮ್ಮ ಬಾಡಿ ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಅದೇ ರೀತಿ ನಮಗೊಂದು ಕಾನ್ಫಿಡೆಂಟು ಬರುತ್ತೆ. ನಮಗೆ ಅಂತ ನಾವು ಒಂದು ಸ್ವಲ್ಪ ಟೈಮ್ ತೊಗೋಬೋದು. ನಾನು ಹೇಳ್ತಿರೋದು ಬರೀ ನೀವು ಜಿಮ್ಮೇ ಮಾಡಿ ಅಂತಿಲ್ಲ, ಏನಾದರೂ ಒಂದು ಮಾಡಿ. ಸೊ ಯೋಗ ಮಾಡಿ, ಏರೋಬಿಕ್ಸ್ ಮಾಡಿ, ಡಾನ್ಸ್ ಮಾಡಿ, ಇಲ್ಲ ಕೊನೆಗೆ ಏನೂ ಇಲ್ವಾ, ಒಂದು ಹಾಡು ಹಾಕ್ಕೊಂಡು ಚೆನ್ನಾಗಿ ಮನೇಲೇ ಕುಣೀರಿ. ಸೊ ಏನಾದರೂ ಒಂದು ಟೈಮ್ ನಮಗೆ ಅಂತ ಇರಬೇಕು, ರಿಫ್ರೆಶಿಂಗ್ ಆಗೋಕ್ಕೆ. ಸುಮ್ಮನೆ ಮನೆಯಲ್ಲಿ ಹಸ್ಬೆಂಡ್ ನೋಡಿದ್ವಿ, ಮಕ್ಕಳು ನೋಡಿದ್ವಿ ಇದ್ನ ಇದ್ದರೆ ನಿಜವಾಗ್ಲೂ ಫ್ರಸ್ಟ್ರೇಷನ್ ಆಗಿ ನಮ್ಗೆ ತಲೆ ಸಿಡಿಯುತ್ತೆ ಯಾವಾಗ ಇಲ್ಲಿಂದ ಓಡೋಣ ಅಂತ. ಸೊ ನಮ್ಮ ಟೈಮ್ ನಮಗೆ ತೊಗೊಂಡ್ರೆ ನಮಗೆ ಭಾಳಕ್ಕೂ ಹ್ಯಾಪಿಯಾಗಿರುತ್ತೆ. ನೆಕ್ಸ್ಟ್ ಡೇಗೆ ನಮಗೆ ತುಂಬ ಖುಷಿಯಾಗಿ ಮೂವ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ, ವಾಷಿಂಗ್ ಮಿಷಿನಲ್ಲಿ ನಮ್ಮ ಶೂಸ್ಗಳನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಸೊ ಡೈಲಿ ಜಿಮ್ಮಿಗೆ ಹಾಕೊಂಡು ಹೋಗೋದು, ಹೊರಗಡೆ ಹಾಕೊಂಡು ಹೋಗೋದು ಎಲ್ಲ ಶೂಸ್ ಲೈಟಾಗಿ ಕೊಳೆ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ, ಲಿಯಾದು ಕೂಡ ಎಲ್ಲದನ್ನು ಸೇರಿಸಿ ನಾನು ಇವಾಗ ವಾಷಿಂಗ್ ಮಿಷಿನಲ್ಲಿ ಡೈಲಿ ವಾಶ್ಗೆ ಕೊಡ್ತಾಯಿದ್ದೀನಿ. ಸೊ ಸೂಪರ್ ನೀಟಾಗುತ್ತೆ. ಮನೆಯೊಳಗೆ ಹಾಕೋವಂಥ ಶೂಸೇ. ಸೊ ಅದು ಬಂದು ಒಂದು 1 hour ಚೆನ್ನಾಗಿ ವಾಶ್ ಆಗಿದೆ. ನೋಡಿ ಎಷ್ಟು ನೀಟಾಗಿದೆ ಅಂತ, ತುಂಬ ನೀಟಾಗಿರುತ್ತೆ. ಸೊ ಅಟ್ಲೀಸ್ಟ್ ಒಂದು 2 monthsಗೆ ಒಂದು ಸತಿ ಈ ರೀತಿ ಎಲ್ಲ ಸ್ಲಿಪ್ಪರ್ಸ್ನೂ ಹಾಕ್ಬಿಡ್ತೀನಿ.
ಇಲ್ಲಾಂದರೆ ಜಿಮ್ಮಿಗೆ ಹಾಕ್ಕೊಂಡು ಹೋಗ್ತೀವಲ್ವ, ಅದು ಬಂದು ಜಸ್ಟ್ ಹೊರಗಡೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಗೆ ಹಾಕ್ಕೊಂಡು ಹೋಗ್ತೀವಿ. ಬಿಕಾಸ್ ಅದ್ರಲ್ಲಿ ಬೆವರು ಬರ್ತಾ ಇರುತ್ತೆ. ಸುಮಾರು ಶೂಸ್ ಒಂದು 6-7 ಜೊತೆ ಇಟ್ಕೊಂಡಿರಬೇಕು ಜಿಮ್ಮಿಗೆ ಹೋಗಬೇಕಾದ್ರೆ. ಎವ್ರಿ ಡೇ ಯೂಸ್ ಮಾಡೋದನ್ನೇ ಮಾಡಬಾರ್ದು, ಬಿಕಾಸ್ ಅದರಲ್ಲಿ ಸ್ವೆಟ್ಟಿಂಗ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನಾವು ಒಂದು 2-3 ಶೂಸ್ ಆದರೆ ಇಟ್ಕೊಂಡು ಆಲ್ಟರ್ನೇಟ್ ಮಾಡಿಕೊಂಡು ಸ್ವಲ್ಪ ಬಿಸಿಲಿಗೆ ಚೆನ್ನಾಗಿ ಒಣಗಿಸಾದ್ಮೇಲೆ ನಾವು ಶೂಸ್ನೆಲ್ಲ ವೇರ್ ಮಾಡಬೇಕು. ಯಾಕಂದರೆ ಕಾಲು ನಮ್ಮನ್ನು ಫುಲ್ ನಮ್ಮ ವೆಯ್ಟ್ನ ತಡೆಯುತ್ತೆ. ಅದು ಅಲ್ಲದೆ ನಮ್ಮ ಕಾಲಲ್ಲೇ ನಮ್ಗೆ ಪ್ರತಿಯೊಂದು ಆ್ಯಕ್ಟಿವಿಟೀಸು ಆಗೋದು. ಸೊ ಅದನ್ನು ನಮಗೆ ಎಷ್ಟು ಸುರಕ್ಷಿತವಾಗಿ ಇಟ್ಕೋಬಹುದು ಅಷ್ಟು ನಮಗೆ ಒಳ್ಳೆಯದು ಅಂತ ಹೇಳ್ತಾ, ಸೊ ಇದನ್ನೆಲ್ಲ ನಾನು ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಾಕಿದ್ದೀನಿ. ಸೊ ಇವಾಗೇನೋ ತುಂಬ ಬಿಸಿಲು ಬಂದಿದೆ, ಅದಕ್ಕೋಸ್ಕರ ಎಷ್ಟೋ ಸತಿ ನಮ್ಮನ್ನು ನಾವು ನೋಡ್ಕೊಳ್ಳೋದನ್ನ ಮರ್ತೇ ಬಿಟ್ಟಿರ್ತೀವಿ. ಇದು ನಾನೊಂದು ಹೋಮ್ ಮೇಕರ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಾನು ಓನ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಹೋಮ್ ಮೇಕರ್ ಕೂಡ. ನನಗೆಲ್ಲ ರೀತಿಯಾದ ರೆಸ್ಪಾನ್ಸಿಬಿಲಿಟಿ ಇದೆ. ಅದೇ ರೀತಿ ನನ್ನ ಹೆಲ್ತನ್ನ ನಾನು ನೋಡ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಹಾಗಾಗಿ ಎವ್ರಿ ಡೇ ಅಥವಾ ಆಲ್ಟರ್ನೇಟಿವ್ ಡೇ ಸ್ವಲ್ಪ ಬಿಸಿನೀರಲ್ಲಿ ಉಪ್ಪು ಹಾಕ್ಕೊಂಡು ನಿಮ್ಮ ಕಾಲನ್ನ ಅದರಲ್ಲಿ ಇಡಿ. ಎಷ್ಟು ಸುಖವಾಗಿರುತ್ತಂದರೆ ಅಷ್ಟು ಸುಖವಾಗಿರುತ್ತೆ. ನಿಮಗೆ ಯಾವ ರೀತಿ ಟೆಂಪ್ರೇಚರ್ ಬೇಕೋ ಆ ರೀತಿ ಟೆಂಪ್ರೇಚರಲ್ಲಿ ಬಿಸಿನೀರು ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಣ್ಣು ಮುಚ್ಕೊಂಡು ಒಂದು ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಅದರಲ್ಲಿ ಕಾಲಿಟ್ಕೊಂಡು ಕೂತ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಎವ್ರಿ ಡೇ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ, ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಹಾಗೆ ಒಂದು ಸೂಪರಾಗಿರೋಂಥ ಕಾಫಿ ಹಾಕ್ಕೊಂಡು ಕೂತ್ಕೊಳ್ಳಿ, ಇನ್ನೂ ಸೂಪರಾಗಿರುತ್ತೆ. ಸೊ ನನ್ನ ಮಧ್ಯಾಹ್ನ ಲಂಚ್ ನೋಡಿದ್ರಲ್ಲ, ಅದೇ ನನ್ನ ಮಧ್ಯಾಹ್ನ ಲಂಚು. ಸ್ವಲ್ಪನೇ ನಾನು ರೈಸ್ ತೊಗೊಳ್ಳೋದು, ಸಾಂಬಾರು ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ, ಮೊಟ್ಟೆ ಅಂತೂ ಇರಲೇಬೇಕು. ಪ್ಲಸ್ ನನಗೆ ಇದು ತರಕಾರಿ ಯಾವುದಾದ್ರೂ ಒಂದು ಪಲ್ಯಗಳನ್ನ ತೊಗೊಳ್ತೀನಿ. ಸೊ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ, ಇದೊಂದು ಪಿಲಿಗ್ರಿಮ್ ಅವ್ರ ಬ್ರ್ಯಾಂಡ್ದು ಹೇರ್ ಗ್ರೋತ್ ಸೀರಮ್. ಸೊ ಒಳ್ಳೆ ರಿಸಲ್ಟ್ ಇದೆ. ಬಟ್ ಆದರೆ 1 ಮಂತಲ್ಲೇ ನಿಮಗೇನು ರಿಸಲ್ಟ್ ಗೊತ್ತಾಗಲ್ಲ. 2 ಮಂತ್ಸ್ 3 ಮಂತ್ಸ್ ಆದಮೇಲೆ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ. ಬಿಕಾಸ್ ಇದರಲ್ಲಿ ನಿಜವಾಗ್ಲೂ ಹೇರ್ ಗ್ರೋತ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಿದೆ ಈ ಪಿಲಿಗ್ರಿಮ್ ಅನ್ನೋ ಸೀರಮ್. ಸೊ ನಾನು ಯಾವುದನ್ನು ಅಷ್ಟು ಬೇಗ ಅಡ್ವೈಸ್ ಮಾಡಲ್ಲ. ಇದು ಸ್ವಲ್ಪ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ. ಬಟ್ ಆದರೆ 1 ಮಂತ್ ಮಾಡಿಬಿಟ್ಟು ಸ್ಟಾಪ್ ಮಾಡಬೇಡಿ. ಇದು ಯಾವ ಥರ ಯೂಸ್ ಮಾಡೋದಂದರೆ, ನಾವು ಇದನ್ನು ಓಪನ್ ಮಾಡಿಬಿಟ್ಟು ಸ್ಪ್ರೇ ರೀತಿಯಲ್ಲಿ ಬರುತ್ತೆ. ಆ ಸ್ಪ್ರೇನ ನೈಟ್ ಟೈಮಲ್ಲಿ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಮಾರ್ನಿಂಗ್ ಎದ್ದು ತಲೆ ವಾಶ್ ಮಾಡಬೇಕು. ಆಲ್ಟರ್ನೇಟಿವ್ ಡೇಸ್ ಕೂಡ ನೀವು ವಾಶ್ ಮಾಡ್ಕೋಬೇಕು. ಬಟ್ ಆದರೆ ನೀವು ಇದನ್ನು ಅಪ್ಲೈ ಮಾಡಬೇಕಾದ್ರೆ ಚೆನ್ನಾಗಿ ನಿಮಗೆ ಡ್ರೈ ಆಗಿರ್ಬೇಕು ನಿಮ್ಮ ಸ್ಕ್ಯಾಲ್ಪು. ಸೊ ಮತ್ತೆ ಇದನ್ನು ಅಪ್ಲಿಕೇಶನ್ ಮಾಡ್ಕೋಬೋದು. ಎವ್ರಿ ಡೇ 3 ಮಂತ್ಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ. ಟ್ರೈ ಮಾಡಿ ನೋಡಿ. ಸೊ ಕೆಲವ್ರು ಕೇಳಿದರೆ ಫ್ರಿಝಿಯಾಗಿರೋ ಹೇರ್ಗೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಇದು ಬಂದು ನನ್ನ ಬ್ಯೂಟಿ ಚಾನಲಲ್ಲಿ ಸುಮಾರು ಜನ ಕೇಳ್ತಾಯಿದ್ರು, ಹೇರ್ ತುಂಬ ರಫ್ ಆಗಿರುತ್ತೆ ಅಂತ. ಈ ಬಿ ಬ್ಲೆಂಡ್ದು ಶ್ಯಾಂಪು ಅದರ ಜೊತೆಗೆ ಕಂಡೀಷ್ನರ್ ಇದೆ. ಸೊ ಫ್ರಿಝಿ ಹೇರ್ಗೆ, ರಫ್ ಹೇರ್ಗೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಮಾಸ್ಕ್ ರೀತಿಯಲ್ಲಿ ಅದನ್ನು ಅಪ್ಲೈ ಮಾಡ್ಕೋಬೇಕು. ಇದರದ್ದು ಒಂದು ಕಂಡೀಷ್ನರು ಬಿ ಬ್ಲೆಂಡ್ದೆ, ಇದೇ ಸೇಮ್ ಕಲರಲ್ಲಿರುತ್ತೆ, ಅದನ್ನು ತೋರಿಸ್ತೀನಿ. ಇದು ಬಂದು ಶ್ಯಾಂಪು. ಲೈಟಾಗಿ ಇದರಲ್ಲಿ ವಾಶ್ ಮಾಡ್ಕೊಳ್ಳಿ, ತುಂಬ ಸಾಫ್ಟ್ ಅನಿಸುತ್ತೆ. ಅಟ್ಲೀಸ್ಟ್ ವಾರಕ್ಕೊಂದು 3 ಟೈಮ್ಸ್ ಆದರೂ ಹೇರ್ ವಾಶ್ ಮಾಡ್ಕೊಳ್ಳಿ. ಹೇರನ್ನ ಹಾಗೆ ಬಿಟ್ಟರೆ ಇನ್ನೂ ಆಯಿಲ್ ಸೆಕ್ರೀಷನ್ ಆಗಿ ಅದರಲ್ಲಿ ಡ್ಯಾಂಡ್ರಫ್ ಬರುತ್ತೆ, ಜಾಸ್ತಿ ಬೇಗ ಡಸ್ಟ್ ಕೂತ್ಕೊಳ್ಳುತ್ತೆ, ತುಂಬ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಸೊ ವಾರಕ್ಕೆ 3 ಸತಿ ಆದರೂ ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡು ಬಿಫೋರ್ ವಾಷಿಂಗ್ ಸ್ವಲ್ಪ ಲೈಟಾಗಿ ಆಯಿಲಲ್ಲಿ ಮಸಾಜ್ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳಿ. ಸೊ ನಾನು ಹೇಳಿರೋ ಅಂಥ ಕೆರಾಟಿನ್ ಸ್ಮೂತ್ ಕಂಡೀಷ್ನರ್ ಕ್ರೀಮ್ ಇದೆ. ಸೊ ಇದನ್ನು ಬಂದು ವೆಟ್ ಹೇರಲ್ಲಿ ಚೆನ್ನಾಗಿ ಅದನ್ನು ಡ್ಯಾಬ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಅಪ್ಲಿಕೇಶನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿಬಿಡಿ. ಸೂಪರಾಗಿರುತ್ತೆ. ಇದು ಬಂದು ನಿಮಗೆ ಕಂಡೀಷ್ನರ್ ಥರ ಅಲ್ಲ, ಇದು ಮಾಸ್ಕ್. ನಾವು ಕಂಡೀಷ್ನರ್ ಯೂಸ್ ಮಾಡ್ತೀವಲ್ಲ ಆ ಥರನೇ ಯೂಸ್ ಮಾಡಬೇಕು. ಬಟ್ ಇದು ಬಂದು ತುಂಬ ಪ್ರೊಟೆಕ್ಷನ್ ಆಗಿರುವಂಥ ಒಂದು ಮಾಸ್ಕು. ಸೊ ಇದು ಕೂಡ ಅಷ್ಟೇ, ವಾರದಲ್ಲಿ 3 ಟೈಮ್ ಯೂಸ್ ಮಾಡಿ. ನಿಮ್ಮ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ, ಬಟ್ ಅದಕ್ಕೆ ಬೇಕಾಗಿರುವಂಥ ಕರೆಕ್ಟಾಗಿರುವ ಒಂದು ರೊಟೀನೇ ಫಾಲೋ ಮಾಡಲ್ಲ. ಸೊ ಹೇಳಿದ್ರು ಕೂಡ ಆ ಟೈಮಲ್ಲಿ ಮಾಡ್ತೀರಾ, 1 ವಾರ 2 ವಾರ ಬಿಟ್ಬಿಡ್ತೀರಾ, ಮತ್ತು ಹೇರ್ ಫಾಲ್ ಅಂತ ಹೇಳ್ತೀರಾ. ಸೊ ಇದನ್ನು ಏನಾದರೂ ಒಂದು ತಗೊಂಡ್ರೆ ಅಟ್ಲೀಸ್ಟ್ ಒಂದು 3 ಮಂತ್ಸ್ ಅದನ್ನು ಕಂಟಿನ್ಯೂ ಮಾಡಿ ನೋಡಿ, ಆವಾಗಲೇ ಅದಕ್ಕೆ ರಿಸಲ್ಟ್ ಬರುತ್ತೆ. ಇಲ್ಲಾಂದರೆ ಇದನ್ನು ಬಿಡ್ತೀರಾ, ಇನ್ನೇನಕ್ಕೂ ಹೋಗ್ತೀರಾ, ಅದನ್ನು ತೊಗೊಳ್ತೀರಾ, ಅದೇನಕ್ಕೂ ಹೋಗ್ತೀರಾ, ಅಲ್ಲಿ ತೊಗೊಂಡಿರೋದೆಲ್ಲ ವೇಸ್ಟ್ ಆಗಿ ಒಂದು ಕಸಕ್ಕೆ ಎಸಿತೀವಿ. ಸೊ ಫಸ್ಟ್ ತೊಗೊಂಡಿರೋದ್ರಲ್ಲಿ ರಿಸಲ್ಟ್ ಬರಬೇಕಂದ್ರೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಾಡಿ, ಆವಾಗಲೇ ಅದಕ್ಕೆ ನಮಗೆ ರಿಸಲ್ಟ್ ಬರುತ್ತೆ. ಸೊ ಇನ್ನೊಂದು ಅಪ್ಡೇಟ್ ಏನು ಅಂದರೆ, ನನ್ನ ಕನ್ಯಾಸ್ ಬ್ಯೂಟಿ ಆ್ಯಂಡ್ ಕನ್ಯಾಸ್ ಬೊಟಿಕ್ಸ್ ಚಾನಲಲ್ಲಿ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ರೀಸೆಂಟಾಗಿ. ಒಂದು ಅಫೋರ್ಡಬಲ್ ರೇಟಲ್ಲಿ ಸೂಪರ್ ಕ್ವಾಲಿಟಿ ಸ್ಯಾರೀಸ್ ಅವೈಲಬಲ್ ಇದೆ. ಸೊ ಸ್ಟಾರ್ಟಿಂಗ್ ಫ್ರಮ್ 429 ನಿಂದನೇ ನಿಮಗೆ ಸ್ಯಾರೀಸ್ ಬಂದು ಅವೈಲಬಲ್ ಇದೆ. ಸೂಪರ್ ಕ್ವಾಲಿಟಿ,
ತುಂಬ ಡಿಸ್ಕೌಂಟ್ ರೇಟಲ್ಲಿ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಬರೀ ವಾಟ್ಸಪ್ ಮಾಡಿ, ಆ ನಂಬರ್ ಏನು ಡಿಸ್ಪ್ಲೇಲಿ ಕಾಣ್ತಿದೆಯೋ ಅದಕ್ಕೆ ವಾಟ್ಸಪ್ ಮಾಡಿದ್ರೆ ಸಾಕು. ಸೊ ಇದು ಬಂದು ಕನ್ಯಾಸ್ ಬೊಟಿಕ್ ಆ್ಯಂಡ್ ಬ್ಯೂಟಿ ಚಾನಲಲ್ಲಿ ಅವೈಲಬಲ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೂಪರ್ ಸ್ಯಾರೀಸು, ಇವಾಗಿನ ಟ್ರೆಂಡಿ ಸ್ಯಾರೀಸು ತುಂಬ ಅಫೋರ್ಡಬಲ್ ರೇಟಲ್ಲಿ ಅವೈಲಬಲ್ ಇದೆ. ಸೊ ಇದು ಅಲ್ಲದೆ ನಿಮಗೆ ಜ್ಯುವೆಲ್ಲರೀಸು ಅವೈಲಬಲ್ ಇದೆ, ಬ್ಲೌಸ್ ಪೀಸಸ್ಸು ಪ್ರತಿಯೊಂದು ನಿಮಗೆ ಆ ಚಾನಲಲ್ಲಿ ಡೀಟೇಲ್ ಆಗಿ ನಿಮಗೆ ಅಪ್ಡೇಟ್ಸ್ ಸಿಗುತ್ತೆ. ಸೊ ಆ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬ್ಯೂಟಿ ಬಗ್ಗೆ ಅಥವಾ ಈ ಥರ ಸ್ಯಾರೀಸ್ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಸೊ ಇದಲ್ಲದೆ ನಿಮಗೆ ಇನ್ನು ಬರ್ತಾ ಇರೋ ವೀಡಿಯೋಸಲ್ಲಿ ತುಂಬ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಸಂಜೆ ಬಂದು ಲಿಯಾಗೆ ಭರತನಾಟ್ಯಂ ಕ್ಲಾಸ್ ಇದೆ. ಸೊ ಅವಳು ಭರತನಾಟ್ಯಂ ಕ್ಲಾಸಿಗೆ ಬಿಟ್ಬಿಟ್ರೆ ಒಂದು 45 ಮಿನಿಟ್ಸ್ ಭರತನಾಟ್ಯಂ ಕ್ಲಾಸ್ ಮುಗಿಯುತ್ತೆ. ಸೊ ಅವಳು ಬಂದು ಭರತನಾಟ್ಯಂ ಆದಮೇಲೆ ಕರಾಟೆ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಸಮ್ಟೈಮ್ಸ್ ಏನಾದರೂ ಬುಕ್ಕಿಂಗ್ ಇಲ್ಲ ಅಂದರೆ ಬೇರೆ ಬೇರೆ ದಿನ ಇರುತ್ತೆ ಕರಾಟೆ ಕ್ಲಾಸ್ ಮತ್ತು ಭರತನಾಟ್ಯಂ ಕ್ಲಾಸ್. ವೀಕ್ಲಿ 2 ಟೈಮ್ಸ್ ಇರುತ್ತೆ ಅಷ್ಟೇ. ಸೊ ಕೆಲವರೆಲ್ಲ ಕೇಳ್ತಾಯಿದ್ರಿ ಏನಕ್ಕೆ ಇಷ್ಟೊಂದು ಆಕ್ಯುಪೈ ಮಾಡಿಟ್ಟಿದ್ದೀರಾ ಲಿಯಾಗೆ ಅಂತ. ಬಿಕಾಸ್ ಅವಳು ಸ್ಕೂಲಿಂದ ಬಂದ ಮೇಲೆ 1 ಅವರ್ ಇದಕ್ಕೆ ಹೋಗ್ತಾಳೆ, ಟ್ಯೂಷನ್ಗೆ ಹೋಗ್ತಾಳೆ. ಅದು 3 ಇಯರ್ಸಿಂದನೇ ಹೋಗ್ತಾ ಇದ್ದಾಳೆ. ಮತ್ತು ಕರಾಟೆ ಕ್ಲಾಸು, ಆಮೇಲೆ ಡಾನ್ಸ್ ಕ್ಲಾಸು, ಇದು 2 ಕ್ಲಾಸಿಗೆ ಎಕ್ಸ್ಟ್ರಾ ಸೇರಿಸಿರೋದು. ಬಟ್ ಅವಳಿಗೆ ಎವ್ರಿ ಡೇ ಬಂದು ಬ್ಯುಸಿ ಶೆಡ್ಯೂಲಲ್ಲಿರ್ತಾಳೆ. ಒಂದಿನ ಮಾತ್ರ ಫ್ರೀ ಆಗಿರ್ತಾಳೆ, ಅಂದರೆ ಟ್ಯೂಷನ್ ಮಾತ್ರ ಇರುತ್ತೆ, ಮಿಕ್ಕಿದ್ದೇನೂ ಇರಲ್ಲ. ಸೊ ಈ ರೀತಿ ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸೆಲ್ಲ ಆಕ್ಯುಪೈ ಮಾಡಿಟ್ರೆ ಅಟ್ಲೀಸ್ಟ್ ಅವರು ಫೋನು ಮೊಬೈಲಿಂದ ದೂರ ಇರ್ತಾರೆ. ಸೊ ಜಾಸ್ತಿ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಲ್ಲ, ಬರೀ ಅವರು ಈ ರೀತಿ ಇರೋ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತಾರೆ. ಅದಿಲ್ಲದೆ ಅವಳಿಗೆ ತುಂಬ ಟಾಯ್ಸ್ನ ನಾನು ಬೈ ಮಾಡಿಕೊಟ್ಬಿಡ್ತೀನಿ. ಹಿಂಗಾದರೂ ಇರಲಿ, ಅವಳಿಗೆ ನನಗೆ ಮೊಬೈಲಿಂದ ದೂರ ಇರಬೇಕು. ಸೊ ಹಾಗಾಗಿ ಅವಳು ಕೇಳೋ ಟಾಯ್ಸ್ನ ಕೊಟ್ಬಿಡ್ತೀನಿ. ಅವಳು ಅದರಲ್ಲಿ ಆಟಗಳನ್ನ ಆಡ್ಕೊತಾಳೆ. ಆದರೂ ಅವಳಿಗೆ ಒಂದು ದಿನಕ್ಕೆ ಅರ್ಧ ಅವರ್ ಅಷ್ಟೇ ಟಿ ವಿನ ಕೊಡ್ತೀನಿ. ಅವಳು ಅರ್ಧ ಅವರ್ ಟಿ ವಿ ನೋಡಬೇಕು. ಸೊ ಇವಾಗ ಅವ್ರಿಗೆ ಬೇರೆ ಏನರ ಕೆಲಸ ಇದೆ. ಸೊ ಬರೀ ಓದೋದು, ಈ ರೀತಿ ಏನಾದರೂ ಆ್ಯಕ್ಟಿವಿಟೀಸ್ ಕಲಿಯೋದು. ನಮ್ಮ ಏಜಿಗೆ ಮಾಡಬೇಕು ಅಂದರೆ ಆಗುತ್ತಾ? ಆಗಲ್ಲ. ಸೊ ಆ ಟೈಮಲ್ಲಿ ಅವ್ರಿಗೆ ಕಲಿಸಿದ್ರೇ ಉಂಟು. ಇನ್ನೂ 1 ಇಯರ್ ಆದಮೇಲೆ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ನೋಡಿಬಿಟ್ಟು ಹಾಕಬೇಕು. ಬಿಕಾಸ್ ಕಲಿತಷ್ಟು ಅವ್ರಿಗೆ ತುಂಬಾ ಒಳ್ಳೆಯದು. ಮೈಂಡು ಫ್ರೆಶ್ ಆಗಿರುತ್ತೆ, ಸ್ಟ್ರಾಂಗಾಗಿ ಆಗ್ತಾರೆ. ಸೊ ಅವರು ಇಂಡಿಪೆಂಡೆಂಟಾಗಿರೋದಕ್ಕೆ ತುಂಬ ಬಂದು ಅವ್ರಿಗೆ ಹೆಲ್ಪ್ ಆಗುತ್ತೆ ಈ ಥರ ವಿಷಯಗಳಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.